ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿ ಅಂತರ. ಸೊ ಇದೇ ನಿಂಗೆ ಫುಲ್ ಪ್ಯಾಕ್ ಆಗಿದ್ದೀನಿ ಅಂತಿದ್ದೀರಾ. ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ, ಅದಕ್ಕೆ ಫುಲ್ ಸನ್ಸ್ಕ್ರೀನ್ ಹಚ್ಕೊಂಡು ಫುಲ್ ಪ್ಯಾಕ್ ಆಗಿದ್ದೀನಿ. ಇಲ್ಲಿ ಸನ್ಸ್ಕ್ರೀನ್ ಇಲ್ಲ ಅಂದರೆ ನಡೆಯಲ್ಲ. ಸೊ ಗಾಡಿ ಎಲ್ಲ ಫೇಲಪ್ ಆಗ್ತಾಯಿದ್ದಾವೆ ನೋಡಿ. ಇಲ್ಲೆಲ್ಲ ಹತ್ರ ಪೆಟ್ರೋಲ್ ಬಂಕ್ ಇಲ್ಲ. ಸೊ ಇವರು ಬ್ಯಾಕಪ್ ಗಾಡೀಲಿ ಫೇಲ್ ಇತ್ತು, ಅದನ್ನೇ ಫೇಲಪ್ ಮಾಡ್ತಾಯಿದ್ದಾರೆ ಎಲ್ಲ ಗಾಡಿಗೂ. ನೀವು ಹಿಂದಿನ ವೀಡಿಯೋದಲ್ಲಿ ನೋಡಿರ್ತೀರ, ಇದೆ ಕಾಟೇಜು. ಬಟ್ ನಾವು 6 ಜನ ಮಾತ್ರ ಬೇರೆ ಹೋಮ್ ಸ್ಟೇ ಅಲ್ಲಿದ್ದಿದ್ದು. ನಮಗೆ ಅಂತ ಬೇರೆ ಹೋಮ್ ಸ್ಟೇ ಕೊಟ್ಟಿದ್ರು, ಇಲ್ಲಿ ಫುಲ್ ಆಗಿತ್ತು ಅಂತ. ಸೊ ಇವತ್ತಿಂದ ಏನು ಪ್ರೋಗ್ರಾಮು ಅಂತ ಗೋಪುರ ಆ್ಯಂಗಲಿಗೆ ಶಿಫ್ಟಾಗಿ ಹೇಳ್ತೀನಿ. ಹಿಂದಿನ ವೀಡಿಯೋದಲ್ಲಿ ನಾವು ಉಮ್ಲಿಂಗ್ಲಾ ಹೋಗಿ ಆನ್ಲೇ ಬಂದು ಸ್ಟೇ ಮಾಡಿದ್ದು ನೋಡಿರ್ತೀರ. ಯಾರಾದರೂ ಆ ವೀಡಿಯೋಸ್ ನೋಡಿಲ್ಲ ಅಂದರೆ ಪ್ಲೇಲಿಸ್ಟ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದನ್ನು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವೀಗ ಆನ್ಲೇ ಹೋಮ್ ಸ್ಟೇಯಿಂದ ಚೆಕ್ಔಟ್ ಮಾಡಿ ಸೊಮೊರೊರಿ ಕಡೆ ಹೋಗ್ತಾ ಇದ್ದೀವಿ. ಸೊಮೊರೊರಿ ಅಂದರೆ ಮೊರಿರಿ ಲೇಕ್ ಅಂತ. ಸೊ ಅಂದ್ರೇ ಲೇಕ್ ಅಂತ ಆ್ಯಕ್ಚುಲಿ, TSO. ಸೊ ಇಲ್ಲಿಂದ 150 ಕಿಲೋಮೀಟರ್ ರೈಡ್ ಅಷ್ಟೇ ಇವತ್ತು ಜಾಸ್ತಿ ರೈಡ್ ಇಲ್ಲ. ನೀವು ನನ್ನ ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಇದು ಆನ್ಲೇದು ಮಿಲ್ಟ್ರಿ ಕ್ಯಾಂಪು. ನಾವು ಮೊನ್ನೆ ಆನ್ಲೇ ಎಂಟ್ರಿ ಆಗ್ತಾ ಇದ್ದಾಗಲೂ ತೋರಿಸಿದ್ದೀನಿ ಮಿಲ್ಟ್ರಿ ಕ್ಯಾಂಪ್ನ. ಇದೆ ಅದು ಮಿಲ್ಟ್ರಿ ಕ್ಯಾಂಪು, ಇಂಡಿಯನ್ ಆರ್ಮಿ ಆನ್ಲೇ ಹೆಲಿಪ್ಯಾಡ್. ಸೇವಿಯರ್ಸ್ ರೋಡ್ ಕಂಡೀಷನ್ನು ಅಷ್ಟೇ, ಇವತ್ತು ಫುಲ್ ಹೈವೇ ರೈಡ್ ಅಷ್ಟೇ ಇರೋದು. 150 ಕಿಲೋಮೀಟರ್ಸ್ ಹೈವೇ ರೈಡು, ಎಲ್ಲೂ ಜಾಸ್ತಿ ಆಫ್ ರೋಡಿಂಗ್ ಏನಿಲ್ಲ ಅಂತೆ. ಸೊ ಇವತ್ತು ಸ್ವಲ್ಪ ಈಸಿ ರೈಡು. ಇನ್ನೇನು ನಮ್ಮ ರೈಡ್ ಮುಗೀತಾ ಬಂತು ಆ್ಯಕ್ಚುಲಿ. ಇವತ್ತೊಂದು ದಿನ ಮತ್ತು ನಾಳೆ ಒಂದು ದಿನ ಆದರೆ ರೈಡ್ ಮುಗೀತು. ಅದಾದಮೇಲೆ 2 ದಿನ ನಾವು TTL ಟ್ರಾವೆಲ್ ಮಾಡಬೇಕು. ಯಾಕಂದರೆ ನೀವು ಲದಾಖ್ ರೆಂಟಲ್ ಬೈಕ್ಸ್ನ ಹಿಮಾಚಲ್ ಪ್ರದೇಶಲ್ಲಿ ಓಡ್ಸೋಕ್ಕಾಗಲ್ಲ, ಹಿಮಾಚಲ್ ಪ್ರದೇಶ್ ರೆಂಟಲ್ ಬೈಕ್ಸ್ನ ಲದಾಖಲ್ಲಿ ಓಡ್ಸೋಕ್ಕಾಗಲ್ಲ. ಇದು ಒಂದು ಇಶ್ಯೂ ಇದೆ ಆ್ಯಕ್ಚುಲಿ. ಇಲ್ಲಿ ನೀವು JNKದ್ದು ಲದಾಖಲ್ಲಿ ನನಗೆ ಗೊತ್ತಿರೋ ಥರ ಲದಾಖ್ ಬೈಕರ್ಸ್ ಅಸೋಸಿಯೇಷನ್ ಏನೋ ಇದೆ ಅವ್ರದ್ದು. ಅದ್ರದ್ದು ನಿಮಗೆ ಪರ್ಮಿಷನ್ ಇದ್ದರೆ ಮಾತ್ರ ನೀವು ಇಲ್ಲಿ ರೈಡ್ ಮಾಡೋಕ್ಕಾಗೋದು. ಈ ರೆಂಟಲ್ ಬೈಕ್ಸಿಗೆಲ್ಲ ಲದಾಖ್ ಬೈಕರ್ಸ್ ಅಸೋಸಿಯೇಷನ್ ಅವ್ರದ್ದು ಸ್ಟಿಕ್ಕರ್ ಇದೆ. ಆ ಬೈಕ್ ಮಾತ್ರ ಅವರು ಅಲ್ಲಿ ಫಸ್ಟ್ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡ್ತಾರೆ. ಆ ಸ್ಟಿಕ್ಕರ್ ಇಲ್ಲ ಅಂದರೆ ನಮ್ಮನ್ನ ಅಲ್ಲೇ ಸೈಡ್ ಮಾಡಿಬಿಡ್ತಾರೆ. ಸೊ ನೀವು ರೆಂಟಲ್ ಅಷ್ಟೇ ಈ ಥರ. ನೀವು ವೈಟ್ ಬೋರ್ಡ್ ವೆಹಿಕಲ್ ತೊಗೊಂಡು ಬಂದರೆ ಯಾವುದೇ ಇಶ್ಯೂ ಇಲ್ಲ. ನಮ್ಮ ಬೈಕ್ನ ನಾವು ತೊಗೊಂಡು ಬಂದರೆ ಯಾರು ಏನೂ ಇಶ್ಯೂ ಮಾಡಲ್ಲ. ಜಸ್ಟ್ ಇದು ಯೆಲ್ಲೋ ಬೋರ್ಡ್ ವೆಹಿಕಲ್ ರೆಂಟಲ್ ಬೈಕ್ ಅಂತ ತೊಗೊತೀವಲ್ಲ ನಾವಿಲ್ಲಿ. ನಾನು ಕೆಲವೊಂದು JNK ಗಾಡಿಗಳು ನೋಡಿದ್ದೀನಿ ರೈಡ್ ಮಾಡ್ತಾ ಇರೋದು, ಬಟ್ ನಾಟ್ ಶೋರ್ ಅದು ಯಾವ ಥರ ಅಂತ. ಬಟ್ ನಿಮ್ಗೆ ಅದೇ ಲದಾಖ್ ಬೈಕರ್ಸ್ ಅಸೋಸಿಯೇಷನ್ ಪರ್ಮಿಷನ್ ಇರಬೇಕು ರೆಂಟಲ್ ಬೈಕ್ ಆದರೆ. ನೀವು ಲದಾಖಿಗೆ ಲೇಯಲ್ಲಿ ಬಂದು ಬೈಕ್ ರೆಂಟ್ ಮಾಡ್ತೀನಿ ಅಂದರೆ ಏನೂ ಇಶ್ಯೂ ಇಲ್ಲ, ಯಾಕಂದರೆ ಅವ್ರದ್ದೆಲ್ಲ ಆಲ್ರೆಡಿ ಅಸೋಸಿಯೇಷನ್ ರಿಜಿಸ್ಟರ್ಡೇ ಇರುತ್ತೆ. ಸೊ ನಾವೀಗ ಇಲ್ಲಿ ಸರ್ಚ್ವರೆಗೂ ಅಷ್ಟೇ ಬೈಕ್ ರೈಡ್ ಮಾಡೋದು. ಸೊ ವಿಡಿಯೋನ ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲದಾಖ್ ಸೀರೀಸ್ನ ಫುಲ್ ಪ್ಲೇಲಿಸ್ಟು ಲಿಂಕಲ್ಲಿರುತ್ತೆ. ಇದು ಯಾರಾದರೂ ಇವತ್ತು ಫಸ್ಟು ಈ ವಿಡಿಯೋನೇ ಚೆಕ್ಔಟ್ ಮಾಡ್ತಾಯಿದ್ರೆ ಅದನ್ನು ನೋಡಿ, ನಿಮ್ಗೊಂದು ಕಂಟಿನ್ಯೂಯೇಷನ್ ಇರುತ್ತೆ. ಸೊ ಈ ಕಡೆ ಎಲ್ಲ ನಿಮಗೆ ಪೆಟ್ರೋಲ್ ಬಂಕ್, ಲಿಮಿಟೆಡ್ ಪೆಟ್ರೋಲ್ ಬಂಕ್ಸ್ ಇರೋದು. ಸೊ ಅದಕ್ಕೋಸ್ಕರ ನೋಡಿ ಪೆಟ್ರೋಲ್ ಹಾಕ್ಸೋಕ್ಕೆ ಎಷ್ಟು ಗಾಡಿ ನಿಂತಿದ್ದಾವೆ. ನಾವು ಬೆಳಗ್ಗೆ ಬ್ಯಾಕಪ್ ವೆಹಿಕಲ್ಲಿ ಸ್ಟೋರ್ ಮಾಡಿಟ್ಟಿದ್ದ ಪೆಟ್ರೋಲಲ್ಲಿ ಸ್ವಲ್ಪ ಹಾಕೊಂಡು ಬಂದಿದ್ದು ನೋಡಿ. ಈ ಕಡೆ ಪೆಟ್ರೋಲ್ ಬಂಕ್ ಎಲ್ಲ ಫುಲ್ ಇರುತ್ತೆ ಯಾವಾಗಲೂ. ಆನ್ಲೆಯಲ್ಲಿ 2 ದಿನ ನೆಟ್ವರ್ಕ್ ಇರಲಿಲ್ಲ, ಹಾಗಾಗಿ ಮನೆಗೆಲ್ಲ ಫೋನ್ ಮಾಡೋಕ್ಕಾಗಿರಲಿಲ್ಲ. ಹಿಂದೆ ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸಿದ್ವಲ್ಲ, ಅಲ್ಲಿ ನೆಟ್ವರ್ಕ್ ಬರ್ತಾಯಿತ್ತು ಅಲ್ಲೇ. ಹಂಗಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ, ಮನೆಗೆಲ್ಲ ಫೋನ್ ಮಾಡೋಕ್ಕಿತ್ತಲ್ವ. ಸೊ ಯಾರಾದರೂ ಲದಾಖ್ ಕಡೆ ಬರೋರಿದ್ದರೆ ದಯವಿಟ್ಟು BSNL ಪೋಸ್ಟ್ಪೇಡ್ ಸಿಮ್ ತೊಗೊಂಡು ಬನ್ನಿ, ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಬೇರೆ ಪೋಸ್ಟ್ಪೇಡ್ ಸಿಮ್ಮು ಅಷ್ಟೆಲ್ಲ ನಿಮ್ಗೆ ವರ್ಕೌಟ್ ಆಗೋಲ್ಲ, BSNLನೇ ಬೆಸ್ಟು. ಸೊ ನಾವು ಇನ್ನೊಂದು ಅವರಲ್ಲಿ ಲಂಚಿಗೆ ನಿಲ್ಲಿಸ್ತೀವಿ. ಸೊ ನಾನಿನ್ನು ಡೈರೆಕ್ಟ್ ನಿಮಗೆ ಲಂಚ್ ಸ್ಪಾಟಲ್ಲೇ ಸಿಗ್ತೀನಿ. ಸೊ ಲಂಚ್ಗೆ ಅಂತ ಇಲ್ಲಿ ನಿಲ್ಲಿಸಿದ್ವಿ. ನಾನು ನಿಮಗೆ ಆವಾಗಲೇ ಒಂದು ಪೆಟ್ರೋಲ್ ಬಂಕ್ ತೋರಿಸಿದ್ನಲ್ಲ,
ಅಲ್ಲಿಂದ ಮುಂದೆ ಮತ್ತೆ ನೆಟ್ವರ್ಕ್ ಬರೋಲ್ಲ. ಇಲ್ಲಿಂದ ನಾವೀಗ ಸಮೋರವರೆಗೆ ಹೋಗ್ತಾಯಿದ್ದೀವಿ. ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ಸ್ ಇರ್ಬೋದು. ಇನ್ನು 1.5 ಅವರ್ ಜರ್ನಿ ಇದೆ. ನೋಡಿ ಬಾಯ್ಸ್ ಊಟ ಮಾಡಿ ಚಿಲ್ ಮಾಡ್ತಾಯಿದ್ದಾರೆ. ಬಾಯ್ಸ್ ನೆಟ್ವರ್ಕ್ ಐತೇನ್ರ? ಎಂಥದ್ದು ಇಲ್ಲ. ಆನ್ಲೈನಲ್ಲೂ 2 ದಿನ ನೆಟ್ವರ್ಕ್ ಇರಲಿಲ್ಲ. ಆ ಪೆಟ್ರೋಲ್ ಬಂಕಲ್ಲಿ ಒಂದು ಅರ್ಧ ಗಂಟೆ ನೆಟ್ವರ್ಕ್ ಅಷ್ಟೇ. ಅದಾದ್ಮೇಲೆ ಮತ್ತೀಗ 50 ನೆಟ್ವರ್ಕ್ ಇಲ್ಲ ಅನಿಸುತ್ತೆ. ನೋಡೋಣ, ಮೊದಲು ಆ ಲೇಕ್ ನೋಡೋಣ ಹೋಗಿ. ನೀವು ರೈಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಅದು ಆರ್ಮಿ ಹಾಸ್ಪಿಟಲ್. ಹೈಯೆಸ್ಟ್ ಹೀಲರ್ಸ್ ಅಂತ ಬೋರ್ಡ್ ಹಾಕಿದ್ದಾರೆ, ಫೀಲ್ಡ್ ಹಾಸ್ಪಿಟಲ್ ಅಂತ. ಇದು ವರ್ಲ್ಡ್ಸ್ ಹೈಯೆಸ್ಟ್ ಹಾಸ್ಪಿಟಲ್ ಅಂತೆ. ಹೈಯೆಸ್ಟ್ ಅಂದರೆ ಎಲಿವೇಶನ್ ವೈಸ್ ಹೈಯೆಸ್ಟ್ ಆಲ್ಟಿಟ್ಯೂಡಲ್ಲಿ ಇರೋದಂತೆ ಇದು ಹಾಸ್ಪಿಟಲ್. ಸೊ ಲಂಚ್ ಎಲ್ಲ ಮುಗಿಸ್ಕೊಂಡು ಈಗ ಸಮೋರರಿ ಕಡೆ ಹೋಗ್ತಾ ಇದ್ವಿ. ಆನ್ ದ ವೇ ನೋಡಿ ಒಂದು ಎದುರಿಗೆ ಒಂದು ಪಾಂಡ್ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಮಾತ್ರ. ಸೊ ನೋಡೋಣ, ಎಲ್ಲಾದರೂ ಜಾಗ ಸಿಕ್ಕರೆ ಹತ್ತಿರ ಹೋಗೋಕ್ಕಾದ್ರೆ ಪಾಂಡ್ ಹತ್ರ ಹೋಗಿ ಅಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ಇವತ್ತು ನಮ್ಗೆ ಸಮೋರರಿ ಒಂದೇ ಇರೋದಲ್ವಾ, ಸೊ ನಮಗೆ ಜಾಸ್ತಿ ಟೈಮ್ ಇದೆ ನಮ್ಮ ಹತ್ರ. ಸೊ ಇದು ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಚೆಕ್ ಪಾಯಿಂಟ್. ನೀವಿಲ್ಲಿ ಆ್ಯಕ್ಚುಲಿ ನಿಮ್ದು ID ಕಾರ್ಡ್ ಎಲ್ಲ ತೋರಿಸ್ಬೇಕು. ಸಮೋರವರೆಗೆ ಹೋಗುವಾಗ ಚೆಕ್ ಪಾಯಿಂಟ್ ಸಿಗುತ್ತೆ ನಿಮಗೆ. ರೋಡು ಫಸ್ಟ್ ಒಂದು 80 ಕಿಲೋಮೀಟರ್ಸ್ ಚೆನ್ನಾಗಿತ್ತು. ಅದಾದಮೇಲೆ ಒಂದು 40-50 ಕಿಲೋಮೀಟ್ರ್ ಫುಲ್ ಆಫ್ ರೋಡಿಂಗ್ ಇದೆ. ವಾಯ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ, ಎಲ್ಲರೂ ಬರಲಿ ಅಂತ. ಸೊ ಫೈನಲಿ ಲೇಕ್ ಹತ್ರ ಬಂದಿದ್ದೀವಿ, ಸಮೋರರಿ. ಇಲ್ಲೆಲ್ಲ ಬೈಕ್ ನಿಂತಿದ್ದಾವೆ. ನಿಂಗೆ ಇಲ್ಲಿ ದೂರದಲ್ಲಿ ಕಾಣಿಸ್ತಾವಲ್ಲ ಅವೇ ಸ್ಟೇಗಳು. ಇಲ್ಲೆಲ್ಲ ಊರು ಜಾಸ್ತಿ ಇಲ್ಲ, ಜಾಸ್ತಿ ಇರೋದೆಲ್ಲ ಬರೀ ಸ್ಟೇ ಅಷ್ಟೇ. ಟೂರಿಸ್ಟ್ ಯಾರ್ಯಾರು ಬರ್ತಾರೋ ಅವ್ರಿಗೋಸ್ಕರ ಅಂತ ಸ್ಟೇ ಮಾಡಿರೋದಷ್ಟೇ. ಚಿಕ್ಕ ಚಿಕ್ಕ ಹಳ್ಳಿಗಳಿವೆಲ್ಲ ನೋಡಿ. ಇದೇ ವ್ಯೂ ಪಾಯಿಂಟು. ಈ ಥರ ಇದೆ ವ್ಯೂ. ಲಾಸ್ಟು ಆ ಚೆಕ್ ಪೋಸ್ಟಿಂದ ಮುಂದೆ ಫುಲ್ ಆಫ್ ರೋಡಿಂಗ್ ಇದೆ. ಕಷ್ಟ ಇದೆ, ಸ್ವಲ್ಪ ಹುಷಾರಾಗಿ ಬರ್ಬೇಕಷ್ಟೆ. ನೋಡಿ ಕ್ಲೌಡ್ಸ್ ಯಾವ ಥರ ಕಾಣ್ತಾ ಇದೆ ನೋಡಿ. ಟೈಮ್ 7 ಗಂಟೆ ಆಗಿದೆ. ನಾನು ಹಿಂದೆ ನೋಡ್ಬೋದು, ನಾವು ಇವತ್ತು ಸ್ಟೇ ಮಾಡ್ತಾ ಇರೋ ಕಾಲೇಜಸ್.
ಸೊ ಕಾಟೇಜಿಂದ ಒಂದ್ಸರಿ ವ್ಯೂ ತೋರಿಸ್ಬಿಡ್ತೀನಿ ನೋಡಿ. ಈ ಥರ ಇದೆ. ಇದೇ ಸುಮರೋರಿ ಲೇಕ್. ಇಲ್ಲೆಲ್ಲ ಕಾಣೋದನ್ನು ಕಾಟೇಜಸ್ಸೇ. ನಮ್ಮ ಗ್ರೂಪ್ ಅವ್ರು ಅಲ್ಲೂ ಇದ್ದಾರೆ. ಇಲ್ಲಿ ನಮ್ಮ ಬೈಕ್ ನಿಂತಿದೆ. ಇಲ್ಲಿರೋದೆಲ್ಲ ನಮ್ಮದೇ ಬೈಕು. ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ